ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ನೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಯಾರೆಲ್ಲ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಅವ್ರಿಗೆಲ್ಲ ಗೊತ್ತು ನಾನು ಮೇಕಪ್ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅಂತ. ಬಟ್ ಯೂಟ್ಯೂಬಲ್ಲಿ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಯಾವಾಗಲೇ ಆಗಲಿ ನಾವು ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ಕಿನ್ನ ಪ್ರೆಪ್ ಮಾಡಬೇಕು. ಸ್ಕಿನ್ ಪ್ರೆಪ್ ಹೇಗೆ ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಮಸ್ಟ್ ಎನ್ಶೂರ್. ಹೊರಗಡೆ ನಾವು ಡೇ ಟೈಮ್ ಹೋಗ್ತಿದ್ದೇವೆ ಅಂದರೆ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಿದ್ರೆ ಬೆಟರು. ಸೊ ನಂದೆಲ್ಲ ಸ್ಕಿನ್ ಪ್ರೆಪ್ ಆಗಿದೆ. ನಾನಿಲ್ಲಿ ಫಸ್ಟ್ ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವ್ರದ್ದು ಪ್ರೈಮರ್ ಏನಕ್ಕೆ ಹಚ್ಚಬೇಕು ಅಂತಂದರೆ ನಮ್ಮದು ಪೋರ್ಸ್ ಇರುತ್ತೆ. ಆ ಪೋರ್ಸು ಮೇಕಪ್ ಮಾಡಿದ್ಮೇಲೆ ವಿಸಿಬಲ್ ಆದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಆ್ಯಂಡ್ ಮೇಕಪ್ ಕೂಡ ಲಾಂಗ್ ವೇರ್ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರೈಮರ್ ಹಚ್ತಾ ಇದ್ದೀವಿ. ಪ್ರೈಮರ್ ನೋಡಿ ಸಿಂಪಲ್ ಸ್ಮಾಲ್ ಅಮೌಂಟ್ ಆಫ್ ಪ್ರೈಮರ್ ತೊಗೊಂಡು ನನಗೆ ಎಲ್ಲಿ ಪೋರ್ಸ್ ಅನಿಸುತ್ತೆ ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಫೌಂಡೇಶನ್ ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಫೌಂಡೇಶನ್ ಸ್ಟಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಒನ್ ಕೂಡ. ಇದರಲ್ಲಿ ಅಪ್ಲಿಕೇಟೆಡ್ ಬ್ರಷ್ ಕೂಡ ಇದೆ. ನೀವು ಎಲ್ಲಿಗೋ ಹೊರಗಡೆ ಹೋಗ್ತಿದ್ದೀರಾ, ಟ್ರಾವೆಲಿಂಗ್ ಮಾಡ್ತೀರಾ, ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲಿ ಅಥವಾ ಮೆಟ್ರೋದಲ್ಲಿ ಎಲ್ಲೋ ನಿಮಗೆ ಮೇಕಪ್ ಅಪ್ಲೈ ಮಾಡಬೇಕು ಅಂತ ಅನಿಸ್ದಾಗ, ಕ್ಯಾಬಲ್ಲಿ ಎಲ್ಲ ಮೇಕಪ್ ಅಪ್ಲೈ ಮಾಡಬೇಕು ಅನಿಸಿದಾಗ ದಿಸ್ ಇಸ್ ದ ಬೆಸ್ಟ್ ಒನ್. ಯಾಕೆಂದರೆ ನೀವು ಸುಮ್ಮನೆ ಹೀಗೆ ಡ್ಯಾಬ್ ಮಾಡಿಬಿಟ್ಟು ಕೈ ಗಲೀಜಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಕೈ ಗಲೀಜಾಗೋದಿಲ್ಲ. ಅಪ್ಲಿಕೇಶನ್ ಬ್ರಷ್ ಎಕ್ಸ್ಟ್ರಾ ಇಟ್ಕೋಬೇಕು ಅನ್ನೋದಿರೋದಿಲ್ಲ, ಇದರಲ್ಲೇ ಎಲ್ಲ ಇದೆ. ಸೊ ನೆಕ್ಸ್ಟ್ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ನನ್ನ ಐಸ್ ತುಂಬ ಡಾರ್ಕ್ ಆಗಿದೆ. ಲಾಸ್ಟ್ 4 ಡೇಸಿಂದ ನಂಗೆ ತುಂಬ ಫೀವರ್ ಇತ್ತು. ಅಂಡರ್ ಐಸ್ ಆ್ಯಂಡ್ ಐಲಿಡ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಬಿಟ್ಟು ನಾನು ಅದನ್ನು ಡ್ಯಾಬ್ ಮಾಡಿಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ನಾನೀಗ ಫೌಂಡೇಶನ್ ಆ್ಯಂಡ್ ದೆನ್ ಕನ್ಸಿಲರ್ನ ಅಪ್ಲೈ ಮಾಡಾಗಿದೆ. ಸೊ ಅದು ಸೆಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಟ್ರಾನ್ಸ್ಪರೆಂಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಬಫಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಬಫಲ್ಲಿ ಅಪ್ಲೈ ಮಾಡಿದ ಮೇಲೆ ಎಕ್ಸ್ಟ್ರಾ ಪೌಡರ್ ಏನಿದೆ ಅದನ್ನು ನಾನು ಬ್ರಷಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಿಂಪಲ್ ಮೇಕಪ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಬ್ರೌನ್ ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಹುದಾ ಬ್ಯೂಟಿ ಪ್ಯಾಲೆಟ್ ಶೇಡ್ ಚಾಕ್ಲೇಟ್ ಬ್ರೌನ್ ಶೇಡ್ ಇದನ್ನು ನಾನು ರೆಗ್ಯುಲರ್ ಆಗಿ ಟ್ರಾವೆಲಿಂಗಿಗೆ ಅಂತಲೇ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ಪಿಗ್ಮೆಂಟೇಷನ್ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಇದರಲ್ಲಿ ಪಾರ್ಟಿಗೂ ಕೂಡ ಮಾಡ್ಬೋದು. ಶ್ರಿಮ್ಮರಿ ಎಲ್ಲ ಇದೆ, ಬಟ್ ನಂದೆಲ್ಲ ಖಾಲಿ ಆಗಿಬಿಟ್ಟಿದೆ. ಶ್ರಿಮ್ಮರಿ ಇದೆ, ಮತ್ತು ಫುಲ್ ಬ್ರೌನ್ ಐ ಶ್ಯಾಡೋ ಇದೆ. ನನ್ನ ಸ್ಕಿನ್ ಟೋನ್ಗೆ ನನಗೆ ಇದು ಚೆನ್ನಾಗಿ ಅನಿಸುತ್ತೆ. ಮೇಕಪ್ ಹಚ್ಚಿದ್ರೂ ಐ ಶ್ಯಾಡೋ ಹಚ್ಚಿಲ್ಲದೆ ಇರೋ ಥರ ಇರುತ್ತೆ. ಸೊ ನಾರ್ಮಲ್ ಅನಿಸುತ್ತೆ, ನಂಗೆ ಅದಕ್ಕೆ ತುಂಬ ಇಷ್ಟ ಇದನ್ನು. ನೆಕ್ಸ್ಟ್ ನಾನು ಕಲರ್ ಬಾರೋದು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ನನ್ನ ಫೇವ್ರೇಟ್ ಒನ್. ನಾನು ಇದನ್ನೆಲ್ಲ ಟ್ರಾವೆಲ್ ಫ್ರೆಂಡ್ಲಿ ಮೇಕಪ್ ಕಿಟ್ಟಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ತುಂಬ ಚೆನ್ನಾಗಿದೆ ಆ್ಯಂಡ್ ವಾಟರ್ ಪ್ರೂಫ್ ಕೂಡ. ಅಪ್ಲಿಕೇಶನ್ ಕೂಡ ತುಂಬ. ನಾನು ಯೂಶ್ವಲಿ ಟ್ರಾವೆಲಿಂಗ್ ಹೋಗಬೇಕಾದ್ರೆ ಅಥವಾ ಇಲ್ಲೇ ಎಲ್ಲೋ ಹೋಗಬೇಕಾದ್ರೆ, ಶಾಪಿಂಗ್ ಹೋಗಬೇಕಾದ್ರೆ ಕಾಜಲ್ ಅಪ್ಲೈ ಮಾಡೋದಿಲ್ಲ. ಕಾಜಲ್ ಯಾವಾಗ ಅಪ್ಲೈ ಮಾಡ್ತೀನಿ ಅಂದರೆ ಏನೋ ಫಂಕ್ಷನ್ ಇದ್ದಾಗ, ಪೂಜೆ ಇದ್ದಾಗ ಆವಾಗ ಮಾತ್ರ ಕಾಜಲ್ ಅಪ್ಲೈ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ರೆಗ್ಯುಲರಾಗಿ ಕಾಜಲ್ ಅಪ್ಲೈ ಮಾಡ್ತಾರಲ್ಲ ಅವ್ರದ್ದು ಏನಾಗಿರುತ್ತೆ ಅಂದರೆ ನೀಟಾಗಿ ಕಾಜಲ್ ಅಪ್ಲೈ ಮಾಡಿ ನೀಟಾಗಿ ಫುಲ್ ಕ್ಲಿಯರಾಗಿ ರಿಮೂವ್ ಮಾಡಿದ್ರೆ ಮಾತ್ರ ಅದು ಡಾರ್ಕ್ ಸರ್ಕಲ್ ಆಗೋದಿಲ್ಲ. ಬಟ್ ಇಲ್ಲ ಅಂತಂದರೆ ಅದು ತುಂಬ ಡಾರ್ಕಾಗಿ ಬ್ಲ್ಯಾಕ್ ಆಗುತ್ತೆ. ಅಂಡರ್ ಐಸ್ ತುಂಬ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ರಿಮೂವ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ಡೈಲಿ ಕಾಜಲ್ನ ವೇರ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಲಿಪ್ಸ್ಟಿಕ್ ಇದು ಫೇ ಬ್ಯೂಟಿ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ. ಲಿಪ್ ಗ್ಲಾಸ್ ಕೂಡ ಬಂದಿದೆ. ಲಿಪ್ ಗ್ಲಾಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಲಿಪ್ ಗ್ಲಾಸ್ ಆ್ಯಂಡ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ. ತುಂಬ ಶೇಡ್ಸ್ ಬಿಟ್ಟಿದ್ದಾರೆ. ಪಿಂಕ್ ಎಲ್ಲ ಶೇಡು, ಆಲ್ಮೋಸ್ಟ್ ಎಲ್ಲ ಶೇಡ್ ಇದೆ. ಆ್ಯಂಡ್ ಡಸ್ಕಿ ಸ್ಕಿನ್ ಟೋನ್ಗವ್ರಿಗೆ ತುಂಬ ವೆರೈಟಿ ಆಫ್ ಶೇಡ್ಸ್ ಬಿಟ್ಟಿದ್ದಾರೆ. ವೆರೈಟಿ ಆಫ್ ಶೇಡ್ಸ್ ಇದೆ ಅವ್ರದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಚಾಪಿ ಲಿಪ್ಸ್ ಅಂತಾರೋ ಇಲ್ಲ, ಡ್ರೈ ಕೂಡ ಆಗೋದಿಲ್ಲ. ತುಂಬ ಮಾಯ್ಶ್ಚರೈಸ್ ಆಗಿ ಫೀಲ್ ಆಗುತ್ತೆ. ಚೆನ್ನಾಗಿದೆ. ಈ ಲಿಪ್ಸ್ಟಿಕ್ ಕೂಡ ಚೆನ್ನಾಗಿದೆ. ಸೊ ದಿಸ್ ಈಸ್ ಮೈ ಲುಕ್ ಫಾರ್ ಶಾಪಿಂಗ್. ಲುಕ್ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೇರೆ ಯಾವುದಾದ್ರೂ ಮೇಕಪ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವ್ದು ಮೇಕಪ್ ಬೇಕು ಅನಿಸಿದ್ರು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬೈ ಬಾಯ್.